ನಮಸ್ಕಾರ ಸ್ನೇಹಿತರೆ, NR ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವುದೇ ಒಂದು ವಾಹನ ಆಗಲಿ ಏನಾದರೂ ಆಗಲಿ ಅದಕ್ಕೆ ಒಂದು ಮೇಂಟೆನೆನ್ಸ್ ಅಂತ ಇರುತ್ತೆ. ಅದು ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ವಾಹನ ಓಡಿಸ್ಲಿಕ್ಕೆ, ಸೈಕಲ್ ಓಡಿಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅದೆಲ್ಲ ವಸ್ತು ಅನುಭವಿಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಪ್ರತಿಯೊಂದಕ್ಕೂ ಮೇಂಟೆನೆನ್ಸ್ ಮಾಡಲೇಬೇಕು. ಯಾವುದೇ ಒಂದು ವಸ್ತುವಿಗೆ ಜೀರೋ ಮೇಂಟೆನೆನ್ಸ್ ಅಂತ ಇರುತ್ತೆ. ಅದಕ್ಕೆ ನಾವು ಮೇಂಟೆನೆನ್ಸ್ ಮಾಡಲೇಬೇಕು. ಮೇಂಟೆನೆನ್ಸ್ ಇಲ್ಲಂದರೆ ಆ ವಸ್ತು ಚೆನ್ನಾಗಿರೋದಿಲ್ಲ. ಮುಂದೆ ಏನಾದರೂ ಹಾಳಾಗಬಹುದು, ಇಲ್ಲ ಅದರಿಂದ ನಮಗೆ ತೊಂದರೆ ಆಗುತ್ತೆ. ಅದಕ್ಕೆ ಈಗ ನೋಡಿ, ನಮ್ಮ ಟೂ ವೀಲರ್ ಇದೆ, ಎಕ್ಸಸ್ 125. ಅದಕ್ಕೆ ಮೇಂಟೆನೆನ್ಸ್ ಇಲ್ಲದ ಕಾರಣ ನನಗೆ ಕಾಲು ಕಡೆ ಇಂಜುರಿ ಆಗಿದೆ. ಅದು ಡಿವೈಡರ್ ನನ್ನ ಕಾಲಿಗೆ ಟಚ್ ಆಗಿದೆ. ಅದಕ್ಕೆ ಈಗ ಏನು ಕೆಲಸನೇ ಮಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ಹತ್ತಿದ್ದರೆ ಭಾಳ ನೋವಾಗುತ್ತೆ. ಅದಕ್ಕೆ ನಾನು ಏನೂ ಕೆಲಸ ಮಾಡೋದಿಲ್ಲ. ಅದಕ್ಕೆ ಯೂಟ್ಯೂಬ್ ಮಾಡುತ್ತೇನೆ ಮತ್ತು ಯೂಟ್ಯೂಬ್ ನೋಡುತ್ತೇನೆ ಅಷ್ಟೇ. ಮತ್ತು ಬಾಕಿದೆಲ್ಲ ಕೆಲಸ ಮಾಡುತ್ತೇನೆ. ಅದೆಲ್ಲ ದಿನನಿತ್ಯದ ಇದು ಕಾರ್ಯಕ್ರಮ ಇರುತ್ತಲ್ಲ, ಅದೆಲ್ಲ ಮಾಡುತ್ತೇನೆ. ಅದಕ್ಕಿಂತ ಹೆಚ್ಚಿನ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಡೆ ಈ ಕಡೆ ತಿರುಗಾಡ್ಲಿಕ್ಕೇನೂ ಆಗೋದಿಲ್ಲ, ಭಾಳ ನೋವುತ್ತೆ. ಅದಕ್ಕೆ ಯಾವುದೇ ಒಂದು ವಸ್ತುವಿಗೆ ಅಥವಾ ವಾಹನಗಳಿಗೆ ಮೇಂಟೆನೆನ್ಸ್ ಮಾಡಲೇಬೇಕು. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಈಗ ನೋಡಿ, ವಾಹನಗಳಿಗೆ ಅಥವಾ ವಸ್ತುವಿಗೆ ಯಾವುದೇ ಒಂದು ಪಾರ್ಟ್ಸ್ ಹಾಕ್ತೀರ ಅಥವಾ ಮತ್ತು ಪೆಟ್ರೋಲ್ ಹಾಕ್ತೀರ, ಅದು ನಿಮಗೆ ತಾನೇ, ಬೇರೆಯವ್ರಿಗಲ್ಲ. ಅದಕ್ಕೆ ಅದು ಯೋಚನೆ ಮಾಡಿ. ನಮ್ಮ ನಮ್ಮ ಮನೆಯವರಿಗೆ, ನಮ್ಮ ಅಣ್ಣನಿಗೆ, ಅವರಿಗೆಲ್ಲ ಹೇಳಿದರೆ ಕೇಳುವುದಿಲ್ಲ. ಈಗ ನೋಡಿ, ಇಂಜನ್ ರಿಪೇರಿ ಬಂದು 10,000 ರೂಪಾಯಿ ಖರ್ಚಾಯಿತು. ಈಗ ಒರಿಜಿನಾಲಿಟಿ ಹೋಯಿತು. ಈಗ ನಾನೇ ಅನುಭವಿಸಬೇಕು, ಏನು ಮಾಡಲಿಕ್ಕಾಗೋದಿಲ್ಲ. ರೋಡಲ್ಲಿ 50% ಆಕ್ಸಿಡೆಂಟ್ ಆಗೋದು ಗಾಡಿ ಮೇಂಟೆನೆನ್ಸ್ ಇಲ್ಲದ ಕಾರಣನೇ. ನೋಡಿ, ಈ ಕಡೆ ಗಾಡಿನೂ ಹೋಯಿತು, ಜೀವನೂ ಹೋಯಿತು. ಅದೇ ಅಲ್ವಾ? ಸ್ವಲ್ಪ ಒಂದು 50,000 ರೂಪಾಯಿ ಕೊಟ್ಟು, ಇಲ್ಲ 5,000 ರೂಪಾಯಿ ಕೊಟ್ಟು ಮೇಂಟೆನೆನ್ಸ್ ಮಾಡಿದರೆ ಏನಾಯಿತು? ಈಗ ಆಕ್ಸಿಡೆಂಟ್ ಏನಾದರೂ ಆದರೆ 1 ಲಕ್ಷ 10 ಲಕ್ಷ ರೂಪಾಯಿ ಕೊಡಬೇಕು. ಗಾಡಿ ಖರ್ಚು, ಮತ್ತು ಪೊಲೀಸರ ಖರ್ಚು, ನಮ್ಮ ಆಸ್ಪತ್ರೆ ಖರ್ಚು, ಅವೆಲ್ಲ ನೋಡಬೇಕು. ಅದೆಲ್ಲ ಅರ್ಥ ಆಗೋದಿಲ್ಲ. ಗಾಡಿ ಓಡ್ತಾ ಇದ್ದಿಲ್ಲ, ಸ್ಟಾರ್ಟ್ ಆಗ್ತಾ ಇದ್ದಿಲ್ಲ, ಓಡಿಸೋದು ಅಷ್ಟೇ. ಮೈಲೇಜ್ ಬರ್ತಾ ಇದೆಯೋ ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ಮ, ಅದೇ ಏನೋ ಗೊತ್ತಿಲ್ಲ. ನಾಳೆ ಏನೋ ಭಾಳ ರಿಪೇರಿ ಬಂದರೆ ಸ್ಕ್ರಾಪ್ ಬೇಕಾಗೋದು ಅಷ್ಟೇ. ಒಬ್ಬೊಬ್ಬರು ವಿಚಾರನೇ ಮಾಡೋದಿಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.